ಹಾಯ್ ಹೆಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಡೇ 20 ಟ್ಯೂಸ್ಡೇ ಇವತ್ತು. ಸೊ ನಾನು ಮಾರ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಏನಪ್ಪ ಸ್ಪೆಷಲ್ ಅನ್ನೋದಾದರೆ ನಮ್ಮ ಅತ್ತೆ ಮಾವದು ಆ್ಯನಿವರ್ಸರಿ. ಸೊ ಆ ಕಾರಣಕ್ಕೆ ಇದೊಂದು ಸ್ಮಾಲ್ ಸೆಟಪ್, ಕೇಕ್ ಕಟ್ ಮಾಡಿಸ್ತಾ ಇದ್ದೀವಿ. ಸೊ ಬೆಳಗ್ಗೆನೇ ಕೇಕ್ ಕಟ್ ಮಾಡಿಸ್ತಾ ಇದ್ದೀವಿ. ಆ್ಯಕ್ಚುಲಾಗಿ ಬೆಳಗ್ಗೆನೇ ಯಾಕೆ ಅನ್ನೋದಾದರೆ ಗಿಫ್ಟ್ಸ್ ಕೊಡಬೇಕಿತ್ತು. ಇವರು ಹೊರಗಡೆ ಹೋಗ್ತಿದ್ದಾರೆ. ಸೊ ಯೂಶ್ವಲಾಗಿ ನಾವು ನೈಟ್ ಮಾಡ್ಕೋತೀವಿ ಕೇಕ್ ಕಟ್ಟಿಂಗ್ ಎಲ್ಲನೂ, ಬಟ್ ಇವರು ಹೊರಗಡೆ ಹೋಗ್ತಾ ಇದ್ದಾರೆ. ಸೊ ಆ ಕಾರಣಕ್ಕೆ ಮಾರ್ನಿಂಗ್ಗೆ ಕೇಕ್ ಕಟ್ ಮಾಡಿಸಿ ಗಿಫ್ಟ್ಸ್ ಎಲ್ಲ ಕೊಟ್ಟು ಲೈಕ್ ಹಾಕ್ಕೊಂಡು ಹೋಗಲಿ ಅನ್ನೋ ಕಾರಣಕ್ಕೆ ಮಾರ್ನಿಂಗ್ಗೆ ಚಿಕ್ಕದಾಗಿ ಕೇಕ್ ಕಟ್ ಮಾಡಿಸ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತಾರೆ ಅನ್ನೋದಾದರೆ ಅವರು ಗೌರಿಬಿದನೂರ್ಗೆ ಹೋಗ್ತಾ ಇದ್ದಾರೆ. ಅಲ್ಲಿ ಇವ್ರದ್ದು ಶಾಶ್ವತ ಪೂಜೆ ಅನ್ನೋದಿದೆ. ಪ್ರತಿ ವರ್ಷವೂ ಇವ್ರ ಮದುವೆ ಆಗಿದ್ದಿನ ಶಾಶ್ವತ ಪೂಜೆ ಅಂತ ಮಾಡ್ತಾರೆ. ಸೊ ಆ ಕಾರಣಕ್ಕೆ ಇವ್ರ ಮದುವೆ ಆಗಿದ್ದನ್ನ ಎಲ್ಲೇ ಇದ್ರೂ ಆವತ್ತಿನ ದಿನ ಗೌರಿಬಿದನೂರ್ಗೆ ಹೋಗ್ತಾರೆ, ಶನ್ಮಾತ್ಮ ದೇವಸ್ಥಾನಕ್ಕೆ. ಸೊ ಅದಕ್ಕೆ ಅಂತ ಹೇಳ್ಬಿಟ್ಟು ಮಾರ್ನಿಂಗ್ಗೆ ರೆಡಿ ಆಗಿದ್ದಾರೆ. ಆ್ಯಂಡ್ ನಮ್ಮ ಪಾಪು ಸಹ ಹೋಗ್ತಿದ್ದಾಳೆ ಇವಳ ಜೊತೆ. ನನಗೆ ಆಫೀಸ್ ಇದೆ, ಸೊ ಆ ಕಾರಣಕ್ಕೆ. ಆ್ಯಂಡ್ ನಾನು ಲೀವ್ ಹಾಕೋ ಸಿಚುವೇಷನಲ್ಲಿ ಇದ್ದಿಲ್ಲ, ಮೀಟಿಂಗ್ ಬೇರೆ ಶೆಡ್ಯೂಲ್ ಆಗಿತ್ತು. ಸೊ ಆ ಕಾರಣಕ್ಕೆ ಆ್ಯಂಡ್ ಅಪ್ಪನೇ ಕರ್ಕೊಂಡು ಹೋಗ್ತಾ ಇರೋದು. ಸೊ ಅಪ್ಪ ಇರ್ತಾರೆ ಆ್ಯಂಡ್ ನಮ್ಮ ಅತ್ತೆ ಮಾವ ಇರ್ತಾರೆ. ಸೊ ಆರಾಮಾಗಿ ನೋಡ್ಕೋತಾರೆ. ಆ್ಯಂಡ್ ಅವಳು ಸಹ ತುಂಬಾ ಎಂಜಾಯ್ ಮಾಡ್ತಾಳೆ. ಹೊರಗಡೆ ಹೋದರೆ ಅಷ್ಟೊಂದೆಲ್ಲ ಆಟ ಮಾಡಲ್ಲ. ಸೊ ಆ ಕಾರಣಕ್ಕೆ ಧೈರ್ಯವಾಗಿ ಕಳಿಸ್ಕೊಡ್ತಾ ಇದ್ದೀವಿ ನಮ್ಮ ಪಾಪುನೂ ಸಹ. ಆ್ಯಂಡ್ ನಾನು ಸಹ ಬೇಗನೆ ಹೋಗಬೇಕಿತ್ತು ಇವತ್ತು ಆಫೀಸ್ಗೆ. ಸೊ ಅದಕ್ಕೆ ನಾನು ಮಾರ್ನಿಂಗ್ಗೆ ರೆಡಿ ಆಗಿದ್ದೀನಿ. ಸೊ ಇವಾಗೆಲ್ಲ ಮುಗೀತು, ಇವರು ಹೊರಡ್ತಾ ಇದ್ದಾರೆ. ಇವ್ರು ಹೋದ್ಮೇಲೆ ನಾವು ಹೋಗೋಣ ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ಟಿಫನ್ ಏನೂ ಮನೇಲಿ ಮಾಡಿಲ್ಲ. ಇವರು ಆನ್ ದ ವೇ ಹೋಗ್ಬೇಕಾದ್ರೆ ಹೊರಗಡೆ ತಿನ್ಕೊಂಡು ಹೋಗಲಿ, ನಾನು ಸಹ ಆಫೀಸ್ಗೆ ಹೋಗ್ಬೇಕಾದ್ರೆ ನಾನು ಶ್ರೀ ತಿನ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು. ಸೊ ನಾನು ಶ್ರೀ ಹೊರಗಡೆ ಆನ್ ದ ವೇ ಆಫೀಸ್ಗೆ ಹೋಗ್ಬೇಕಾದ್ರೆ ತಿಂತಾ ಇದ್ದೀವಿ. ಸೊ ಶ್ರೀ ಇಡ್ಲಿ ಸಾಂಬಾರು ಆ್ಯಂಡ್ ನಾನು ಆನಿಯನ್ ದೋಸೆ ತೊಗೊಂಡಿದ್ದೀನಿ. ಸೊ ಇದು ಈವ್ನಿಂಗು ರಿಟರ್ನ್ ಬರಬೇಕಾದ್ರೆ ಆಫೀಸಿಂದ ಸೊ ಫ್ರೆಂಡ್ ಸಹ ಬಂದಿದ್ದ. ಅದಕ್ಕೆ KFCಗೆ ಹೋಗೋಣ ಅಂತ ಹೇಳ್ಬಿಟ್ಟು. ನಾನು KFC ಹತ್ರನೇ ಇರೋದು, ವಾಕಬಲ್ ಡಿಸ್ಟೆನ್ಸ್ ಇರೋದು ನನ್ನ ಬಸ್ ಇಳಿದ್ಮೇಲೆ. ಸೊ ನೀನು KFC ಹತ್ರನೇ ಇರು, ನಾನೇ ಬರ್ತೀನಿ ಅಂತ ಹೇಳಿ ಇವಾಗ ನಾನು ನಡ್ಕೊಂಡು ಹೋಗ್ತಾ ಇದ್ದೀನಿ. ಆ್ಯಂಡ್ ಆಲ್ಮೋಸ್ಟ್ KFC ಇವಾಗ ರೀಚ್ ಆಗಿದ್ದಾಯಿತು. ಏನು ಬೇಕೋ ಅದನ್ನು ಶ್ರೀ ಮತ್ತು ಫ್ರೆಂಡ್ಸ್ ಸೇರಿ ಆರ್ಡರ್ ಮಾಡ್ತಾ ಇದ್ದಾರೆ. ಸೊ ನಂಗೆ ಈ ನಡುವೆ ಅಷ್ಟೊಂದು ಇಷ್ಟ ಆಗೋದಿಲ್ಲ KFC ಎಲ್ಲನೂ. ಜಾಸ್ತಿ ಈ ನಡುವೆ ಫಿಶ್ ಅಂದ್ರೇ ನಂಗೆ ಜಾಸ್ತಿ ಇಷ್ಟ ಆಗುತ್ತೆ. ಅದಕ್ಕೆ ಎಲ್ಲ ವ್ಲಾಗಲ್ಲೂ ನಾನು ಫಿಶ್ ತೋರಿಸ್ತಾ ಇರ್ತೀನಿ. ಸೊ ಮೀಲ್ ತೊಗೊಂಡ್ವಿ ಆ್ಯಂಡ್ ಶ್ರೀ ವೆಜ್ ಮಾತ್ರ ತಿನ್ನೋದು. ಸೊ ಅದಕ್ಕೆ ವೆಜ್ ಮೀಲ್ ಒಂದು ತೊಗೊಂಡಿದ್ವಿ. ಆಮೇಲೆ ಮನೆಗೆ ಹೋಗೋಷ್ಟರಲ್ಲಿ ಅತ್ತೆ ಮಾವ ಪಾಪು ಸಹ ಬಂದಿದ್ದರು. ಸೊ ಹೋಗಿದ ತಕ್ಷಣ ಇದು ಕ್ಲಿಪ್ಪಿಂಗ್ ತೊಗೋತಾ ಇದ್ದೀನಿ. ನಮ್ಮ ಪಾಪು ಸಹ ಲೈಕ್ ಈಗರಾಗಿ ವೆಯ್ಟ್ ಮಾಡ್ತಾಯಿದ್ಲು ನನ್ನ ನೋಡೋದಕ್ಕೆ. ಸೊ ಇದಿಷ್ಟು ಇವತ್ತಿನ ವ್ಲಾಗ್ ಆಗಿತ್ತು. ಈ ವ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆದರೆ